ಬ್ಯಾಕ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ಮಮ್ಮಿ ಮೇಘಕ್ಕ ಸುಪ್ಪಿಯಕ್ಕ ಎಲ್ಲರೂ ಮೇಘಕ್ಕಂಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಅವಳ ಬರ್ಡೇ ಬರ್ತಾಯಿದೆ, ಮೇ 13th ಅವಳ ಬರ್ಡೇ ಇರೋದು. ಸೊ ಅವಳಿಗೆ ಸರ್ಪ್ರೈಸಾಗಿ ಐಫೋನ್ 17 Pro Max ಕೊಡ್ಸೋಣ ಅಂತ ಸರ್ಪ್ರೈಸಾಗಿ ತೊಗೋತಾ ಇರೋದು. ಮೇಘಕ್ಕಂಗೆ ಗೊತ್ತಿಲ್ಲ ನಾವು ತೊಗೋತಾ ಇರೋದು. ಸೊ ಅವಳ ಬರ್ಡೇ ಹತ್ತಿರ ಬರ್ತಾಯಿದೆ. ಸಡನ್ನಾಗಿ ತಲೆಗೆ ಬಂತು. ಅವಳ ಬರ್ಡೇಗೆ ನಾವು ಇದುವರೆಗೂ ಏನೂ ಗಿಫ್ಟ್ ಕೊಟ್ಟಿಲ್ಲ ಅವಳಿಗೆ. ಸೊ ಅದಕ್ಕೆ ಇದು ಒಂಥರ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಐಫೋನ್ ಅವಳು ಎಷ್ಟೋ ವರ್ಷದಿಂದ ಅನ್ಕೋತಾ ಇದ್ಲು ಐಫೋನ್ ತೊಗೋಬೇಕು ಅಂತ. ಬಟ್ ಪ್ರೆಸೆಂಟ್ ಅವಳ ಹತ್ರ ದುಡ್ಡಿರಲಿಲ್ಲ. ನಾವು 3 ಜನ ಸೇರಿಬಿಟ್ಟು ಅವಳಿಗೆ ಕೊಡ್ಸೋಣ ಅಂತ ಡಿಸೈಡ್ ಮಾಡಿ ಐಫೋನ್ 17 Pro Max ಸರ್ಪ್ರೈಸಾಗಿ ಕೊಡ್ತಾಯಿದ್ದೀವಿ. ಅದನ್ನು ಅವಳ ಬರ್ಡೇ ದಿನ ಕೇಕಲ್ಲಿ ಇಟ್ಬಿಟ್ಟು ಸಮಥಿಂಗ್ ಏನೋ ಒಂದು ಮಾಡಿಬಿಟ್ಟು ಅವಳಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ತೊಗೋತಾ ಇದ್ದೀವಿ, ಅವಳಿಗೆ ಗೊತ್ತಿಲ್ದಂಗೆ ತೊಗೊಳ್ಳುವ, ಓಕೆನಾ? ಈ ವ್ಲಾಗ್ನ ಒಂದೊಂದು ದಿನ ಮಾಡ್ತೀನಿ. ಯಾಕೆ ಅಂದರೆ ಅವಳು ಬರ್ಡೇ ಇನ್ನೂ ಲೇಟ್ ಇದೆ, 13th, ಇದು May 2 ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ನಾನು. ಸೊ ತೊಗೊಳ್ಳೋಣ, ತುಂಬ ಖುಷಿ ಆಗ್ತಾಯಿದೆ. ಅವಳ ಹತ್ರ ಯಾವ್ದು ಗೊತ್ತಾ ಫೋನ್ ಇರೋದು, ಐಫೋನ್ ಯಾವುದು 13 ಇರೋದು ತುಂಬ ವರ್ಷದಿಂದ, ಅದನ್ನೇ ಯೂಸ್ ಮಾಡ್ತಾ ಇದ್ದಾಳೆ ಅವಳು. ಸೊ ಅದಕ್ಕೆ ಕೊಡ್ಸೋಣ ಅಂತ ನೋಡುವ, ಏನಾದರೂ ಪ್ಲ್ಯಾನ್ ಮಾಡುವ. ಅದನ್ನು ಇಡೋದಕ್ಕೆ ಕೇಕಲ್ಲಿ ಇಟ್ಟು ಕೊಡಬೇಕು ಅಂತ ನಂದು. ಸುಪ್ಪೇಕ ಮಮ್ಮಿದು ಏನು ಪ್ಲ್ಯಾನ್ಸ್ ಇದೆ ಅಂತ ಹೋಗ್ತಾ ಹೇಳ್ತಾ ಹೋಗ್ತೀನಿ, ಓಕೆನಾ? ಸೊ ವೆಲ್ಕಮ್ ಬ್ಯಾಕ್. ನಾನು ಅವತ್ತೇ ಹೇಳಿದ್ದೆ, ಸೊ ಮೇಘಕ್ಕನ ಬರ್ಡೇಗೆ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ 17 Pro Max ಅಂತ. ಸೊ ಈಗ ನಾವು ತೊಗೊಂಡು ಬಂದಿದ್ದೀವಿ ಫೋನ್ನ. ಕೊಡೆ ಇಲ್ಲಿ. ಅದು ಅವಳಿಗೆ ಸಿಲ್ವರ್ ಇಷ್ಟ ಅಂತ ಅಂದ್ಬಿಟ್ಟು ಸಿಲ್ವರ್ ಕಲರ್ ತೊಗೊಂಬಂದಿದ್ದೀವಿ. ಓ, ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ. ಸೊ ಸಿಲ್ವರ್ ಕಲರ್ ತೊಗೊಂಬಂದಿದ್ದೀವಿ. ಇವಾಗ ಸುಮ್ಮನೆ ಇರು, ಸೌಂಡ್ ಮಾಡಿಬಿಡ. ಸೊ ಇವಾಗ ಏನು ಅಂದರೆ, ಏನೇ ನಿಂದು ವೇಂಡಿ ನಾನು ಮಾಡ್ತೀನಿ ಇರು. ಸೊ ಇವಾಗ ಏನು ಅಂದರೆ, ನಾನು ಸುಪ್ಪಿಯಕ್ಕ ಒಂದು ರೂಮಲ್ಲಿದ್ದೀವಿ. ಸುಪ್ಪಿಯಕ್ಕ ಮಮ್ಮಿ ರೂಮಲ್ಲಿದ್ದೀವಿ. ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ, ಓಕೆನಾ? ಅವಳಿಗೆ ಗೊತ್ತೇ ಐಡಿಯಾನೂ ಇಲ್ಲ ಅನಿಸುತ್ತೆ. ಈಗೇನು ಮಾಡ್ತಿದ್ದೀವಿ ನಾವು ಅಂದರೆ, ಸೊ ಸರ್ಪ್ರೈಸ್ನ ಪ್ರ್ಯಾಂಕ್ ಮಾಡೋಣ ಅಂತ ಮೇಘಕ್ಕಂಗೆ. ಹಂಗೆ ಕೊಟ್ಬಿಟ್ರೆ ಚೆನ್ನಾಗಿರೋಲ್ಲ, ಓಕೆನಾ? ಸೊ ಏನು ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟು ಆ್ಯಕ್ಚುಲಿ ಏನು ಐಡಿಯಾ ಇತ್ತು ಅಂದರೆ ಕೇಕಲ್ಲಿ ಇಟ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟಕ್ಕೆಲ್ಲ ಟೈಮ್ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಐಫೋನ್ದು ಬಾಕ್ಸ್ ಇರುತ್ತೆ ಅಲ್ವಾ, ಅದರೊಳಗಡೆ ಎಲ್ಲ ಕಲ್ಲು ಹಾಕ್ಬಿಟ್ಟು ಒಂದೇ ಒಂದು ಕಾಪಿಕೋ ಚಾಕ್ಲೇಟ್ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಅದನ್ನು ಫುಲ್ ರ್ಯಾಪ್ ಮಾಡಿಬಿಟ್ಟು ಗಿಫ್ಟ್ ಥರ ಪ್ಯಾಕ್ ಮಾಡಿಬಿಟ್ಟು ಕೊಡ್ತೀವಿ. ಅವಳು ಸರ್ಪ್ರೈಸ್ ಆಗ್ತಾಳೋ ಶಾಕ್ ಆಗ್ತಾಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಅದು ಪ್ರ್ಯಾಂಕ್ ಮಾಡೋಣ, ಐಫೋನ್ ಪ್ರ್ಯಾಂಕ್ ಅಂತ. ಅದಾದಮೇಲೆ ಅವಳಿಗೆ ಕೊಡೋಣ ಅದನ್ನು, ಓಕೆನಾ? ಸೊ ಅದಾದಮೇಲೆ ಸುಮ್ಮನೆ ನಿಂಗೆ ಪ್ರ್ಯಾಂಕ್ ಮಾಡಿದ್ದು ಚೆನ್ನಾಗಿತ್ತು ಹಂಗೆ ಅಂತ ಅಂದ್ಬಿಡೋಣ. ಗೊತ್ತಿಲ್ಲ ಅವಳು ಹೆಂಗೆ ರಿಯಾಕ್ಟ್ ಆಗ್ತಾಳೋ. ನನಗೆ ಎಕ್ಸೈಟ್ಮೆಂಟು ಈ ಥರ ಸರ್ಪ್ರೈಸ್ ಕೊಡೋದ್ರಲ್ಲಿ, ಅಥವಾ ನನಗೆ ಯಾರಾದರೂ ಬಂದು ಸರ್ಪ್ರೈಸ್ ಕೊಟ್ಟರು ಒಂಥರ ಎಕ್ಸೈಟ್ಮೆಂಟು. ಸೊ ಫಸ್ಟ್ ಟೈಮ್ ಅವಳಿಗೆ ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತಾ ಇರೋದು. ಸೊ ಗೊತ್ತಿಲ್ಲ ಅವಳು ಹೆಂಗೆ ರಿಯಾಕ್ಟ್ ಆಗ್ತಾಳೆ ಏನು ಅಂತ. ನನಗೆ ಅನ್ಸಿದ ಮಟ್ಟಿಗೆ ಅವಳಿಗೆ ಗೊತ್ತಿಲ್ಲ ಅನ್ಕೋತೀನಿ ಸುಪ್ಪಿಯಕ್ಕ, ಐಡಿಯಾ ಇಲ್ಲ. ಇಲ್ಲ ಬೇಡ ಅಲ್ಲ ಅಂದರೆ ಕಾಮಿಡಿ ಥರ ಇರಲಿ ಅವಳಿಗೆ. ನಾನು ಒಂದು ಸತಿ ಏನು ಮಾಡಿದ್ದೆ ಗೊತ್ತಾ, ನಮ್ಮ ಅಕ್ಕಂಗೆ ನಾನು ಫುಲ್ಲು ಪೇಪರ್ ಸುತ್ತಿ ಫುಲ್ಲು ಏನದು ಒಂದ್ರ ಮೇಲೆ ಒಂದು ಫುಲ್ಲು ಸುತ್ತಿಬಿಟ್ಟು 5 ರೂಪಾಯಿದು ಬಿಸ್ಕೆಟ್ ಪ್ಯಾಕ್ ಕೊಟ್ಟಿದ್ದೆ. ಸೊ ಅವಳಿಗೆ ಫುಲ್ ಉದ್ಬಿಟ್ಟಿತ್ತು. ಸೊ ಈಗ ಬೇಗ ಪ್ಯಾಕ್ ಮಾಡಿಬಿಡೋಣ, ಓಕೆನಾ? ಸೊ ಬನ್ನಿ. ಸೊ ಇದು ಇದ್ಬಿಟ್ಟು ಐಫೋನ್ದು, ಇದು ಇದ್ಬಿಟ್ಟು ಪವರ್ ಬ್ಯಾಂಕ್ದು. ಇದರಲ್ಲಿ ಐಫೋನ್ ಇಡ್ತಾಯಿದ್ದೀವಿ. ಸೊ ಇದರಲ್ಲಿ ಕಲ್ಲು ಚಾಕ್ಲೇಟ್ ಎಲ್ಲ ಇಟ್ಬಿಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀವಿ. ನಾವೇನು ಅಂದರೆ, ಇದು ಐಫೋನ್ದು ಇನ್ನೂ ಓಪನ್ನು ಕೂಡ ಮಾಡಿಲ್ಲ ನಾವು. ನೋಡೋಣ. ಸೊ ಬೇಗ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಬೇಗ ಪ್ಯಾಕ್ ಮಾಡಿಬಿಟ್ಟು ಹೋಗಿ ಕೇಕ್ ಕಟ್ ಮಾಡಿಸಿ ಹೋಗಿ ಎಲ್ಲ ಇಲ್ಲೇ ಇದ್ದಾಳೆ, ಬಂದ್ಲು ಅನ್ಸುತ್ತೆ ಅವಳು ಈಚೆ. ಸೊ ಅದಕ್ಕೆ ಅಯ್ಯೋ ಫುಲ್ ಖುಷಿ ಆಗ್ತಿದೆ ಐಫೋನ್ ನೋಡಿ ನನಗೆ. ಇನ್ನು ಅವಳಿಗೆ ಎಷ್ಟು ಖುಷಿ ಆಗುತ್ತೋ ಅಯ್ಯೋ. ಸೊ
ಸುಬೇಗ ಹೆಂಗೆ ಅನ್ನಿಸ್ತಾ ಇದೆ ನಿನಗೆ? ಮೈಕ್ ಕೊಡ್ತೀನಿ. ನನಗೆ ಭಯ ಅವಳು ಏನು ಗಿಫ್ಟ್ ಕೊಡ್ತಿದ್ದೀರಾ ಅಂತ ಕೇಳ್ತಾನೆ ಇದ್ದಾಳೆ. ಏನೂ ಇಲ್ಲ ಮೇಘ, ಮೊದಲೇ ತುಂಬ ಕಮಿಟ್ಮೆಂಟ್ಸ್ ಇದ್ದಾವೆ. ಈ ಸರಿ ಏನೂ ಇಲ್ಲ. ಲಾಸ್ಟ್ ಟೈಮ್ ಗೋಲ್ಡ್ ಕೊಟ್ಟಿದ್ರಲ್ವ, ಈ ಸರಿ ಏನೂ ಇಲ್ಲ. ಇದ್ದಿದ್ರೆ ಮುಂಚೆನೇ ಹೇಳ್ತಿದ್ವಿ, ಸರ್ಪ್ರೈಸ್ ಅಂತ ಏನಿಲ್ಲ ಅಂತ. ಅವಳಿಗೆ ಆ್ಯಕ್ಚುಲಿ ಇಷ್ಟ ಇತ್ತು, ಏನೋ ಸಿಲ್ವರೇ ಐಫೋನ್ ತೊಗೋಬೇಕಂತ. ಇನ್ನೊಂದು ಏನು ಗೊತ್ತಾ, ಇಲ್ಲಿವರೆಗೂ ಅವಳು ಯಾವುದೇ ಫೋನ್ ತೊಗೊಂಡ್ರು ಕೂಡ ಅವಳ ದುಡ್ಡಲ್ಲೇ ತೊಗೊಂಡಿರೋದು. ಮಮ್ಮಿ ನನಗೆ ನಾನು ಯಾವ ಫೋನ್ ತೊಗೊಂಡ್ರು ಕೂಡ ಮಮ್ಮಿನೇ ಅದಕ್ಕೆಲ್ಲ ಪೇ ಮಾಡ್ತಾ ಇದ್ದಿದ್ದು. ಆದರೆ ಮೇಘ ಅವಳ ದುಡ್ಡಲ್ಲೇ, ಅವಳು ಒಂದು ಅರ್ನಿಂಗ್ಸಲ್ಲೇ ತೊಗೋತಾ ಇದ್ದಿದ್ದು. ಬಟ್ ಇದು ಫಸ್ಟ್ ಟೈಮು ಅವಳ ಲೈಫಲ್ಲೇ ಮಮ್ಮಿ ಕೊಡಿಸ್ತಾ ಇರೋದು ಈ ಫೋನ್ನ. ಸಖತ್ ಖುಷಿ ಆಗ್ತಾಳೆ ಮಾತ್ರ ಅವಳು ಅಂದ್ಕೊಂಡಿದ್ದಾಳೆ ಏನೋ ಗಿಫ್ಟ್ ಕೊಡ್ತಾರೆ ಅಂತ, ಏನೋ ಸರ್ಪ್ರೈಸ್ ಇದೆ ಅಂತ. ಬಟ್ ಫೋನ್ ಅಂತ ಮೇ ಬಿ ಗೊತ್ತಿಲ್ಲ ಅನಿಸುತ್ತೆ ಅಷ್ಟೇ. ಸಖತ್ ನಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತದೆ. ನನಗಂತೂ ಫುಲ್ ಖುಷಿ ಆಗ್ತಾಯಿದೆ. ಐ ಥಿಂಕ್ ಸೊ ಫಸ್ಟ್ ಅದು ನೋಡಿಬಿಟ್ಟು ಫುಲ್ಲು ಹಿಂಗೆ ರಿಯಾಕ್ಷನ್ ಕೊಡ್ತಾಳೆ, ಆಮೇಲೆ ಅಂತ ರಿಯಾಕ್ಷನ್ ಕೊಡ್ತಾಳೆ. ಸೊ ಬೇಗ ಪ್ಯಾಕ್ ಮಾಡಿಬಿಡೋಣ ಬನ್ನಿ. ಈ ಕಲ್ಲುಗಳನ್ನ ಹಾಕಿದ್ರೆ ಫುಲ್ ಶೇಕ್ ಆಗ್ತಾಯಿದೆ. ಈ ಕಲ್ಲುಗಳನ್ನ ಹಾಕ್ತಾಯಿದ್ದೀವಿ, ಬಟ್ ಕೂರ್ತಾ ಇಲ್ಲ ಇದು. ಇಷ್ಟೇ ಸಾಕು ಅನಿಸುತ್ತೆ ಸುಪೇಕ. ಸೊ ಇಷ್ಟೇ ಸಾಕು, ಭಾರನೇ ಇದೆ. ಓಕೆ ಅಲ್ಲ? ಸೊ ಇಷ್ಟ ಹಾಕ್ತಾಯಿದ್ದೀವಿ, ಹಾಕಿಬಿಟ್ಟು ಕ್ಲೋಸ್ ಮಾಡೋಣ ಈಗ. ಸೊ ಏನೇನೋ ಸರ್ಕಸ್ ಮಾಡಿಬಿಟ್ಟು ಇದರಲ್ಲಿ ಸುಪ್ಪಿ ಹಾಕಂದು ಏರ್ಪೋರ್ಟ್ಸು ಎಲ್ಲ ಪೇಪರು ಮತ್ತು ಚಾಕ್ಲೇಟ್ ಇಟ್ಟಿದ್ದೀವಿ. ಇದನ್ನು ಕ್ಲೋಸ್ ಮಾಡಿಬಿಡೋಣ. ನೆಕ್ಸ್ಟು ಪವರ್ ಬ್ಯಾಂಕಿನ ಬಾಕ್ಸ್ ಇತ್ತಲ್ಲ, ಅದರಲ್ಲಿ ಐಫೋನ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ಸೊ ಎರಡನ್ನೂ ಸುಪ್ಪಿ ಇದನ್ನೆಲ್ಲ ರ್ಯಾಪ್ ಮಾಡ್ತಾ ಇದ್ದಾಳೆ. ಅವಳು ಬಂದುಬಿಟ್ಟು ಡೋರ್ ಹೊಡಿತಾ ಇದ್ದಾಳೆ. ಏನು ಮಾಡ್ತಾ ಇದ್ದೀರಾ? ತೆಗೀರಿ ಅಂತ ಹೇಳ್ತಾ ಇದ್ದಾಳೆ. ಸೊ ನಾವು ತೆಗಿದೆಲ್ಲ ಬೇಗ ಪ್ಯಾಕ್ ಮಾಡಿ ಇಲ್ಲಿ ಕಬೋರ್ಡಲ್ಲಿ ಬಚ್ಚಿಟ್ಬಿಟ್ಟು ನಿಜ ಹೊಟ್ಟೋಗೋಣ, ಆಮೇಲೆ ತೊಗೊಂಬರೋಣ. ಓಕೆನಾ? ಸೊ ಬನ್ನಿ ಬೇಗ ಪ್ಯಾಕ್ ಮಾಡಿಬಿಡೋಣ. ಸೊ ಇದು ಐಫೋನ್ 17 Pro Max ಪ್ಯಾಕ್ ಮಾಡ್ತವಳೆ. ಸೊ ಈಗ 2 ಗಿಫ್ಟ್ನ ರೆಡಿ ಮಾಡಿದ್ದೀವಿ. ಇದರಲ್ಲಿ ಐಫೋನ್ ಇದೆ, ಇದರಲ್ಲಿ ಕಲ್ಲಿದೆ. ಸೊ ಇದನ್ನು ಯಾಕೆ ಹಿಂಗೆ ಮಾಡಿದ್ದೀವಿ ಅಂದರೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಹಿಂಗೆ ಸುಪ್ಯಕ ಮಾಡಿದ್ದು ಚಾಕ್ಲೇಟ್ ಶೇಪಲ್ಲಿ, ಇದು ನಾರ್ಮಲ್ ಇದ್ದಿದೆ, ಗೊತ್ತಾಗುತ್ತಿದೆ. ಹೋಗಲಿ ಬಿಡಿ, ಏನೋ ಮಾಡಿದ್ದೀವಿ, ಗೊತ್ತಿಲ್ಲ ಸರ್ಪ್ರೈಸ್ ಆಗ್ತಾಳೋ ಶಾಕ್ ಆಗ್ತಾಳೋ ಸೆಕೆಂಡ್ರಿ. ಸೊ ಈಗ ಈಚೆ ಹೋಗೋಣ. ಫಸ್ಟು ಕೇಕ್ ಕಟ್ ಮಾಡಿಸೋಣ, ಅದಾದಮೇಲೆ ಇದೆರಡನ್ನು ಕೊಡೋಣ. ಆಮೇಲೆ ಸುಮ್ಮನೆ ಹೇಳೋಣ, ಚಾರ್ಜರ್ ತಂದಿಲ್ಲ ನೀನೇ ತೊಗೊಂಬಿಡು ಅಂತ. ಆ ಚಾರ್ಜರೇ 4-5 ಸಾವಿರ. ಸೊ 2,000 ತೊಗೊಂಡ್ಬಿಡ್ತಾಳೆ. ಸೊ ಸರ್ಪ್ರೈಸ್ ಆದರೆ ನಮಗೆ ಅಷ್ಟೇ ಸಾಕೇನೇನು ಬೇಡ. ಸೊ ರೆಡಿ. ಸೊ ಬನ್ನಿ ಹೋಗೋಣ. ಹ್ಯಾಪಿ ಬರ್ಡೇ ಮೇಘಕ್ಕ. ತಗೋ ಮೇಘಕ್ಕ, ನಿನ್ನ ಕೇಕ್ ನೀನೇ ಓಪನ್ ಮಾಡ್ಕೊಂಡು ನೀನೇ ಕಟ್ ಮಾಡ್ಕೊಂಡು ನೀನೇ ತಿನ್ಕೋ. ಕೆಟ್ಟ ಮಾತೆ ಬರೋದು ಬಾರಿ ಸುಮ್ಕಿತು. ಏನು ಮಾಡ್ತಿದೀಯಾ? ಇದೇ ಒಂದು ಗತಿ ನನಗೆ. ಅವಳು ಬರ್ಡೇಗೆ ಎಲ್ಲೂ ಹೋಗಿಲ್ಲ, ಎಲ್ಲೇ ಬಿದ್ದೋಳೆ. ಓಪನ್ ಮಾಡ್ಕೊಳ್ಳೆ ನಿನ್ನ ಬರ್ಡೇ ನೀನೇ. ನಮ್ಗೇನು ಹುಡ್ಗ ಇದೆ, ನಾವು ಸಿಂಗಲ್ಸ್. ಸೊ ಇವಾಗ ಮೇಘಕ್ಕಂಗೆ ಕೇಕ್ ಕಟ್ ಮಾಡಿಸುವ. ಓಕೆ ಮಮ್ಮಿ ರೆಡಿ ಆಗ್ತವ್ರೆ. ಸೊ ಇದು ಕೇಕು ಮೇಘಕ್ಕನ ಫೇವ್ರೇಟು. ವೈಟ್ ಫಾರೆಸ್ಟ್ ಕಾಂತಿ ಸ್ವೀಟ್ಸಿಂದ. ನಾ ಹೆಂಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದ್ಯಾ? ನೋಡಿ ನಮ್ಮಮ್ಮ ಗಿಫ್ಟ್ ಕೊಡ್ತಾ ಇರೋದು. ಅಲ್ಲ ನಮ್ಗೆ ಹೇಳ್ಬೇಕು. ನೋಡ್ದಾ ನಿನಗೆ ಎಷ್ಟು ಗಿಫ್ಟ್ಗಳು? ಎಷ್ಟು ಗಿಫ್ಟ್ಗಳು ಅವಾಗಲೇ ಆಮೇಲೆ ಕೊಡ್ಬೇಕು ಅದನ್ನ. ಮಮ್ಮಿ ಲಾಸ್ಟ್ ಅಲ್ಲಿ ಕೊಡು ಮಮ್ಮಿ ನೀನು. ಮಮ್ಮಿ ಸ್ಯಾರಿ ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ಎಲ್ರು. ಐರಾ ಕಲೆಕ್ಷನ್ ಸ್ಯಾರಿ ಇದು. ಸಾರಿ ಸಾರಿ ಮಿಡ್ಲಲ್ಲೆಲ್ಲ ಖರ ಅಂತ ಕೆಂಪ್ತಿರ್ಬೋದು. ನಂಗೆ ಫುಲ್ ಡ್ರೈ ಕಾಫ್ ಆಗ್ಬಿಟ್ಟಿದೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್. ಓಕೆ ಆಯ್ತು. ಇವಾಗ ಮೇಘಕ್ಕಂಗೆ ಮಾಡ್ಸೋಣ. ಓಕೆ ಫುಲ್ ಅವಳಿಗೆ ಒಂಥರ ಭಯ, ಒಂಥರ ಹಿಂಗೆ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಅವಳಿಗೆ. ಯಾಕೆ ಅಂದ್ರೆ ಇವ್ರು ಯಾಕೆ ಹಿಂಗೆ ಕೇಕ್, ಯಾಕಂದ್ರೆ ಕೇಕ್ ತಂದು ಕಟ್ಟೆ ಮಾಡ್ಸಲ್ಲ ಅವಳ ಬರ್ಡೇಗೆ. ಯಾರಾದ್ರೂ ಬಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ಹೋಗ್ತಾರೆ ಹೊರ್ತು ರೋಹನ್ ಪ್ರತಿ ಸಲ ರೋಹನ್ ಸುಪ್ಪಿಯಕ್ಕ ಬರ್ಡೇ, ನನ್ನ ಬರ್ಡೇ, ಯಾರ ಬರ್ಡೇ ಇದ್ರು ಅವನೇ ಬಂದ್ಬಿಟ್ಟು ಫಸ್ಟ್ ಕಟ್ ಮಾಡಿಸ್ಬಿಟ್ಟು ಹೋಗ್ತಾನೆ.
ಸೊ ಇವಳ ಬಡೆಗೆ ಫಸ್ಟ್ ಟೈಮ್ ನಾವು ಕೇಕ್ ತಂದೆಲ್ಲ ಕಟ್ ಮಾಡ್ತಾ ಇರೋದು ಅವಳಿಗೆ ಶಾಕ್ ಆಗ್ತಾ ಇದೆ. ಸೊ ಬನ್ನಿ ಈಗ ಕೇಕ್ ಹ್ಯಾಪಿ ಬರ್ಡೇ. ಅಯ್ಯೋ ಅಷ್ಟೇ ಅದು ಅಷ್ಟೇ ಬರಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೇಗಿ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮೇಘ ಏನ್ ಹೇಳ್ದಲ್ಲ ಅವಾಗ ಡೈಲಾಗ್ ಒಂದು. ಸೊ ಇವಳ್ದು ಬುದ್ಧಿ ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಫಸ್ಟ್ ಕೇಕ್ ಕಟ್ ಮಾಡಿದ ಕೂಡಲೇ ಅವಳೇ ತಿನ್ಬೇಕು ಅವಳ ಬರ್ಡೇದು. ಹ್ಯಾಪಿ ಬರ್ಡೇ ಮೇಘಾ, ಹ್ಯಾಪಿ ಬರ್ಡೇ. ನಾನು ಇಂಟರ್ವ್ಯೂವರ್ ಅಲ್ಲ. ಮಾಡಿ ಅವಳ ಬರ್ಡೇ ದಿನ ಹೊಸ ಬಟ್ಟೆ ಹಾಕೊಂಡಾಳೆ, ಯಾವಾಗಲೂ ನೈಟಿನಲ್ಲೇ ಇರ್ತಾಳೆ. ನೈಟಿ ರಾಣಿ ಅವಳು. ನೈಟಿ ರಾಣಿ. ನೈಟಿ ಚೆನ್ನಾಗಿಲ್ಲ. ಈ ಸರಿ ಅದೇನೋ ಬೇರೆ ಕ್ರೀಮ್ ಹಾಕಿ ಮಾಡಿರೋದು. ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಗ್ಲಿಲ್ಲ. ಬೇರೆ ಹ್ಯಾಪಿ ಬರ್ಡೇ ಮೇಘಕ್ಕ. ಬ್ಲಾಕ್ ಪರ್ ಎಲ್ಲಿಂದ ಇದು? ಕಾಂತಿ ಸ್ವೀಟ್ಸ್. ಅದು ಚೆನ್ನಾಗಿಲ್ಲ ಅಷ್ಟು. ಅಂದ್ರೆ ಯಾಕೋ ಯಾವ್ದೋ ಏನದು ಅದಕ್ಕೆ ಫ್ರೆಶ್ ಕ್ರೀಮ್ ಅಂತ ಅನ್ಸುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಏನು ಗೊತ್ತಾ, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಈಗ ಗಿಫ್ಟನ್ನು ಕೊಡುವ ಸಮಯ. ಮೊದಲು ನಮ್ಮ ಅಮ್ಮ ಮಾತುಶ್ರೀ ಅವರು ಗಿಫ್ಟನ್ನು ಕೊಡುತ್ತಿದ್ದಾರೆ. ನೋಡುವ ಅವಳ ರಿಯಾಕ್ಷನ್. ಸುಬ್ಬಿಯಕ್ಕ ನೋಡೆ ಅಲ್ಲಿ ನೋಡ್ದ. ನಿಜ ನಮಗೆ ಗೊತ್ತಿರ್ಲಿಲ್ಲ, ಇವಾಗೇ ಹೇಳಿದ್ದು. ಬಾ ಕೊಡು. ನಿಜವಾಗ್ಲೂ ಐತೇನು? ಐತೆ ಅದ್ರಲ್ಲಿ. ಹೆಂಗೈತೆ? ಮಮ್ಮಿ ಹೇಳೇ ಇಲ್ಲ. ಕಣ್ಮುಚ್ಚು. ಕೈ ಕೊಡು, ಮಮ್ಮಿನೇ ಹಾಕ್ತಾರೆ. ಇಲ್ಲ ತೆಗಿ. ಏನ್ ಗೊತ್ತಾ, ಇದು ರಿಂಗು ಜೀಸಸ್ದು. ಅವಳೆ ನನಗೆ ಗಿಫ್ಟ್ ಕೊಟ್ಟಿದ್ದ. ಸೊ ಈಗ ರಿಯಲ್ ಗಿಫ್ಟ್ ಅನ್ನು ನಾವು ಕೊಡ್ತೀವಿ. ಓಕೆ, ಅಷ್ಟೇ, ಏನ್ ತಂದಿಲ್ಲ. ಸುಮ್ನೆ ಆಡ್ತಾರೆ. ಗಿಫ್ಟ್ ನಂಗೆ ಗೊತ್ತಿತ್ತದು ಹಂಗೆ ಅಂತ. ಜೀಸಸ್ದು. ಸೊ ಮೇಘಕ್ಕಂಗೆ ನನ್ನ ಕಡೆಯಿಂದ ಇದು ಗಿಫ್ಟ್. ದ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ನಿನ್ ಲೈಫಲ್ಲಿ ಮರೆಯಕ್ಕಾಗಲ್ಲ ಅಂತ ದೊಡ್ಡ ಗಿಫ್ಟ್ ಇದು. ನಾನು ನಂಬೋದಿಲ್ಲ. ನಿಜ. ಸೊ ಈ ಗಿಫ್ಟ್ ಅನ್ನ ನಾನು ಮೇಘಕ್ಕಂಗೆ ಕೊಡ್ತಾ ಇದ್ದೀನಿ. ಮೈಕ್ ಕೊಡೋ ಅವಳಿಗೆ. ಇಲ್ಲ ಐತೆ. ಸೊ ರೀಲ್ಸ್ ತಗೋ, ನನ್ನ ಕಡೆಯಿಂದ ಓಪನ್ ಮಾಡಬೇಡ ಇರು. ಸೊ ಹೇಳು, ಹೆಂಗ ಅನಿಸ್ತಾ? ಏನಿರ್ಬೋದು ಗಿಫ್ಟ್? ಏಯ್ ಹೇಳು, ಏನಿರ್ಬೋದು ಗಿಫ್ಟ್? ಚಾಕ್ಲೇಟ್. ಏನ್ ಚಾಕ್ಲೇಟ್? ಪ್ರತಿ ಸಲ ಅದೇ ಸಿಲ್ಕ್ ಚಾಕ್ಲೇಟ್ಸ್ ತಂದಿರ್ತಾಳೆ, ನಡ್ಗಾಗ ಆಡ್ತಾಳೆ. ಸರಿ ಆಯ್ತು, ತೆಗಿ. ಓಪನ್ ವಿತ್ ಕೇರ್. ಹುಷಾರೇ. ಮಮ್ಮಿ ನನಗೆ ನಾನು ಹೇಳ್ತಾ ಇದ್ದೀನಿ, ಹೆದರ್ಕೊಂಡೆ ಸತ್ತೆ ನಾನು. ಇರ್ವೇ ನೆನ್ಪ. ಏನ್ ಮಮ್ಮಿ ಇದು? ಹುಷಾರು. ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಕಂಕ. ಓಪನ್ ಮಾಡಿ, ಫುಲ್ ವೇಂಡಿ. ಫುಲ್ ತೆಗಿ. ಹೋಗ್ಮಮ್ಮ ನಿಂದು ಇವಾಗ. ಸೊ ನನ್ ಗಿಫ್ಟ್ ಆಯ್ತು. ಚೆನ್ನಾಗಿತ್ತಾ ನನ್ ಗಿಫ್ಟು? ಹೇಳಿ ಹೆಂಗಿತ್ತು ನನ್ ಗಿಫ್ಟು? ಚಾಕ್ಲೇಟು
ಎಷ್ಟು ಪುಣ್ಯ ಮಾಡಿದೀಯ ಇಂಥ ಚಾಕ್ಲೇಟ್ನ ತಿನ್ನಕ್ಕೆ. ಹೆಂಗ ಅನಿಸ್ತು ಗಿಫ್ಟ್? ಮೈಕ್ ಆಫ್ ಮಾಡಿ ಮಾತಾಡ್ಲಾಯ್ತು. ಬೇಡ. ಮರ್ಯಾದೆ ಹೋಗ್ತದ ನಿಂದೆ. ನಂದು ಏನು ಹೋಗಲ್ಲ, ನಾನು ಹಂಗೆ ಹಾಕ್ತೀನಿ ನೋಡು ಮತ್ತೆ. ಹಾಕೋ. ಹೇಳು, ಹೆಂಗ್ ಅನ್ನಿಸ್ತು? ಆಡ್ದೇ ಇರೋದು ಆಡ್ಬಿಟ್ಟಿನಿ ನೋಡು ನಾನು. ಹೇಳಿ ಥ್ಯಾಂಕ್ ಯು, ಚೆನ್ನಾಗಿದೆ ಚಾಕ್ಲೇಟ್. ನಂಗೆ ಇಷ್ಟನೇ ಇಲ್ಲ ಈ ಚಾಕ್ಲೇಟ್. ನಂಗೆ ಪ್ರತಿಮೆಗೆ ಇಷ್ಟ. ಅದಕ್ಕೆ ಹೋಗಮ್ಮ, ನಿನ್ ಗಿಫ್ಟ್, ನಿಮ್ಮಿಬ್ರು ಗಿಫ್ಟ್. ಸೊ ನನ್ ಗಿಫ್ಟ್ ಆಯ್ತು. ಈಗ ಏನು ಅಂದ್ರೆ ಮೂವರು ಸೇರಿ ಒಂದು ಗಿಫ್ಟ್ ಕೊಡ್ತಾ ಇದೀವಿ. ಅದ್ ಇದು ಈ ಗಿಫ್ಟ್ ನಿಜ. ಏ ಮುಚ್ಕೊಂಡಿರು, ಮುಚ್ಕೊಂಡಿರು. ಏನ್ ಗೊತ್ತಾ, ನಾವು ಮೂವರು ಸೇರಿ ಕೊಡ್ತೀವಿ ಗಿಫ್ಟ್ ಈಗ. ಓಕೆ, ಸೊ ಬನ್ನಿ. ತರಬೇಕಲ್ಲ, ಇಲ್ಲ ನೋಡಿ, ಇಲ್ಲಿ ಕಲ್ಲು. ಇದು ನಿಜವಾಗ್ಲೂ ಐಫೋನ್ ಇದ್ದಿದ್ರೆ ಮೇಘಕ್ಕ. ಹಾ, ಸೊ ಇದು ನಮ್ಮ ಮೂವರದು ಗಿಫ್ಟ್. ಸೊ ಮೂವರು ಸೇರಿ ಕೊಡೋಣ ಬನ್ನಿ. ಗೊತ್ತಿರಲ್ಲ, ಬಾ ಬರ್ರಿ, ಎದ್ದು ಬಾ. ಇದು ಕೂಡ ಅದೇ ಕಲ್ಗಿಲ್ ಇಟ್ಟಿರ್ತಾರೆ, ನಾನು ತಗೊಳ್ಳಲ್ಲ. ಸೊ ನಾವು ನಮ್ಮ 3 ಜನ ಕೈಗಳಿಂದ ನಾವು ಇವಳಿಗೆ ಗಿಫ್ಟ್ ಅನ್ನು ಕೊಡುತ್ತಿದ್ದೇವೆ. ಹ್ಯಾಪಿ ಬರ್ಡೇ ಮೇಘಕ್ಕ. ಮಮ್ಮಿ ಕಲ್ಲೈತೆ ಮಮ್ಮಿ. ಓ ಅಕ್ಕ, ಮಮ್ಮಿ ಕಲ್ಲೈತೆ ಮಮ್ಮಿ. ಇರು. ನನ್ಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಕಲ್ಲೇ ಇದ್ದಂಗೆ ಐತೆ, ಅಲ್ಲಾಡ್ತೈತೆ. ಹಲೋ, ನಿನ್ ಫೋನಲ್ಲಿ ಬ್ಯಾಟ್ರಿ ಇರಲ್ಲ, ಅದಕ್ಕೆ ಪವರ್ ಬ್ಯಾಂಕ್. ನಾನೇ ಬಾಯ್ ಬಿಟ್ಟು ಕೇಳಿದೆ, ಅದಕ್ಕೆ ಪವರ್ ಬ್ಯಾಂಕ್ ಕೊಡ್ಸ. ತಗೊಳಮ್ಮ ಪವರ್ ಬ್ಯಾಂಕ್. ಎಲ್ಲಾದ್ರೂ ಬರೀ ಸ್ವಿಚ್ ಆಫ್ ಮಾಡಿರ್ತಾರೆ. ಯಾಕೆ ಸ್ವಿಚ್ ಆಫ್ ಮಾಡಿ ಅಂತಂದ್ರೆ ಅಟ್ಲೀಸ್ಟ್ ಇದಾದ್ರೂ ಬೇಗ ತೆಗಿ, ಹುಷಾರು. ಅಟ್ಲೀಸ್ಟ್ ಇದಾದ್ರೂ ಕೊಟ್ರಲ್ಲವ ನನಗೆ. ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ ನಾನು ಎಲ್ಲಾದ್ರೂ ಲೈಕ್ ಮೇಕಪ್ ಹೊರಗೆ ಇದಕ್ಕೆ ಹೋದಾಗ. ಬಂದಿಲ್ಲ. ಚಾರ್ಜ್ ಕಡೆ ಬಾ. ಬರ್ತಲ್ಲ. ಏಯ್ ಕಿರ್ಚ್ಬೇಡಲಿ. ಯಪ್ಪಾ, ಹುಚ್ಚಿ ಹುಚ್ಚಿ ಹುಚ್ಚಿ. 4 ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಕಿಸ್ ಕೊಟ್ಟಿರೋದಕ್ಕ. ಮಾಡ್ತೀನಿ ನಾನು. ನಿನ್ ಮಕ್ಕ ನೋಡ್ಕೋ. ಮುಖನ ಇದು ಕನ್ನಡಿನಲ್ಲಿ ನೀಟಾಗಿ ನೋಡಿ. ಕಿರ್ಚ್ಬೇಡಿ. ಬೇಡ ಏನ್ ಮಾಡ್ತಿದ್ದೀನ ತಗೋ. ಸೊ ಹೆಂಗ ಅನಿಸ್ತು ಮೇಘಕ್ಕ ಐಫೋನ್ ಗಿಫ್ಟ್ ಕೊಟ್ಟಿದ್ದು? ಸರಿ ಸರಿ ಬಿಡಿ, ಹೆಂಗ ಅನಿಸ್ತಿತ್ತು ಹೇಳು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿನ್ ಲೈಫಲ್ಲಿ ಇದು ಕಾಸ್ಟ್ಲಿ 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 ಎಷ್ಟು ಗಿಫ್ಟ್ ಇದು ಹೇಳು. ಮುಂದೆ ಕೊಡೋಣ, ಇನ್ನ ಕಾಸ್ಟ್ಲಿದು.
ಈ ಫೋನ್ ಅಲ್ಲ ನನಗೆ ಆ ಥರ ಎಲ್ಲ ಹುಷಾರು. ನನಗೆ ಪ್ರತಿಮಾ ಒಂದ್ಸರಿ ಪಾರ್ಲೇಜಿ ಬಿಸ್ಕೆಟ್ ಕೊಟ್ಟಿದ್ದು ನನಗೆ ಏನೋ ಎಲ್ಲ ಅದು ಕಲ್ಲು ಕೊಟ್ಟಿದ್ರಲ್ಲ ಪಕ್ಕ ಅದರಲ್ಲಿ ಕಲ್ಲು ಅಲ್ಲಾಡ್ತಾ ಇದೆ ಹಿಂಗೆ ಮಾಡಿದ್ರೆ ಕಲ್ಲೇ ಹಾಕಿರ್ತಾರೆ ಅನ್ಕೊಂಡೆ ಐಫೋನ್ ನನ್ನ ಫೇವ್ರೆಟ್ ಸಿಲ್ವರ್. ಅಲ್ಲ ನಿಮಗೆ ಅನ್ಸಿತ್ತ ನಾವು ಕೊಡ್ತೀವಿ ಅಂತ? ಸುಳ್ಳು ಹೇಳ್ಬೇಡ. ನನ್ನ ಮೇಲೆ ಅನ್ಸ್ತಿಲ್ಲ, ನಾನೇ ಹೋಗ್ಬಿಟ್ಟು ಮಮ್ಮಿ ಗಿಫ್ಟ್ ಕೊಡ್ರಿ ಮಮ್ಮಿ ಗಿಫ್ಟ್. ಅದಲ್ಲ, ನಾವು ಲ್ಯಾಪ್ಟಾಪ್ ತರಕ್ ಹೋಗಿದ್ವಲ್ಲ ಅವಾಗ ಏನಾದ್ರು ಅನಿಸ್ತಾ ತಗೋತಾ ಇದೀಯ ನಾನು ಅವಳು ತಗೋತಾ ಇದ್ದಾಳೆ ಅನ್ಕೊಂಡಿನಿ. ಮೀನ್ಸ್ ಹೇಳು. ಆಕಾಶಿಗೆ ತಗೋತಾ ಇದ್ದಾನೇನೋ ಅದಕ್ಕೆ ಕೇಳ್ತಾ ಇದ್ದಾಳೆ ಅಂದ್ರೆ ನನ್ನ ಮೇಲೆ ನನಗ್ ತಗೋತಾ ಇದ್ದಾರೆ. ಖುಷಿ ಆಯ್ತಾ? ಹಾಟ್ಬಿಟ್ಟು ಇಲ್ಲಿ ಕೇಳಿಸ್ತೈತೆ, ಕೈ ನಡುತ್ತಿದೆ. ಖುಷಿ ಆಯ್ತಾ? ಲೈಫ್ ಅಲ್ಲೇ ಸೂಪರ್ ಗಿಫ್ಟ್ ಇದು. ಖುಷಿ ಆಯ್ತಾ? ಸೂಪರ್. ಖುಷಿ ಆಯ್ತಾ? ಹಾ ಕೊಡು, ಮತ್ತೆ ವಾಪಸ್ ಕೊಟ್ಟು ಬರ್ಬೇಕದು. ಗ್ರೀಷ್ಮ ರಾಮಣ್ಣನ ಸಾರಿ ಮೇಘಕ್ಕ, ಅವರು ಹೊಸ್ದಾಗ್ ತಗೊಂಡಿದ್ರ ಆಂಟಿ ಸುಮ್ನೆ ಕೊಡಿ ಮೇಘಕ್ಕಂಗೆ ಪ್ರಾಂಕ್ ಮಾಡ್ತೀನಿ ತಗೊಂಡೋಗಿ ಬರ್ಡೇಗೆ ಅಂತ ಹೇಳಿದಕ್ಕೆ ಕೊಟ್ಟು ಕಳ್ಸಿದ್ರು ಅವರು. ಎಲ್ಲರಿಗೂ ಕಿಸ್ ಕೊಟ್ಟಿದ್ದೆ. ಯಾವಾಗ ಕೊಡ್ಬೇಕು ಅವ್ಳು ಕಿಸ್? ನಿಜ ಪ್ರತಿಮಾ? ನಿಜವಾಗ್ಲು ಸುಳ್ಳಲ್ಲ. ಸೊ ಪ್ರಾಂಕ್ ಮಾಡ್ಬೇಕಂತಾನೆ ತಗೊಬಂದಿದ್ದದು. ಎಷ್ಟು ಚೆನ್ನಾಗೈತೆ ಗೊತ್ತಾ ಇದ್ರಲ್ಲಿ. ಮಾಡ್ಲಾ ವಿಡಿಯೋ? ಅವ್ರದ್ದು ಸುಪ್ಪೇಕ ಮಾಡ್ಬೇಡ, ಅಲ್ಲ ನೀನ್ ಮಾಡ್ಬೇಡ. ಹೋಗ್ಲಿ ಬಿಡು ಮೇಘಕ್ಕ, ನಾ ಹೇಳಿದ್ನಲ್ಲ ಕೊಡಿಸ್ತೀನಿ ಅವಾಗ. ಓಕೆನಾ? ಅವಾಗಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಪಕ್ಕ. ಹೋಗಿ ಅದು ಇನ್ನೊಂದು ಗಿಫ್ಟ್ ಐತಲ್ಲ ತಗೊಂಬ ಹೋಗಿ. ಇನ್ನೊಂದಿದೆ. ನನಗಿದು ನಾನು ಕೊಡಲ್ಲ, ನನಗಿದು ಪವರ್ ಬ್ಯಾಗು ಫೋನ್ ಇಲ್ಲ ಅಂದ್ರೆ ಏನಿದೆ ಅದು ಸಿಗ್ತದೆ. ಅದೇ ಇನ್ನೂ ಒಂದು 5 ವರ್ಷ 13 ಫೋನೇ ಇದು ಯೂಸ್ ಮಾಡ್ಕೊಂಬಿಡು, ಅದು ಇಟ್ಕೋ ಅಷ್ಟೇ. ಓಕೆನಾ? ಓಕೆನಾ? ಯಾವಾಗಾದ್ರೂ ಕಾಲ್ ಮಾಡಿ ಪಿಕ್ ಮಾಡ್ತೀನಿ. ಓಕೆನಾ? ಓಕೆ ಸರಿ ಬಿಡ, ಫೋನ್ ನಿನಗೆ ಮೇಘಕ್ಕ. ನಿಜ ಹೇಳ್ರಿ, ಯಾಕ್ರೆ ಖುಷಿ ಖುಷಿ. ಮಮ್ಮಿ ಮೇಲೆ ಅಡೆಗು ನಿನಗೆ. ಕೊಡೆ ನಿನಗೆ ನಾನು ಬಾಯ್ ಬಿಟ್ಟು ಕೇಳಿದೆ ಒಂದು ಐಫೋನ್ ಒಂದು ಪವರ್ ಬ್ಯಾಂಕ್ ಅಂತ ಸುಮ್ಮನೆ ಹೇಳಿದ್ದು. ಮುಂಚೆನೆ ನಾವು ಪ್ಲಾನ್ ಮಾಡಿದ್ವಿ, ನೀನ್ ಕೇಳಕ್ಕೂ ಮುಂಚೆ. ನನಗೆ ಬೇಜಾರಾಗಲ್ಲ. ಅಲ್ಲ ನೀನ್ ಏನ್ ಗೊತ್ತಾ, ಮಕ್ಳು ಖುಷಿ ಮುಂದೆ ಯಾವ ಸಾಲನು ಮ್ಯಾಟರ್ ಅಲ್ಲ ಆಗಲ್ಲ. ಅಲ್ಲ ಒಂದ್ ನಿಮಿಷ ತಡಿ, ಅದೇನೋ ಹೇಳ್ತಾವ್ರ, ಅದೇನೋ ಹೇಳು. ತಡಿ ಮೈಕಲ್ಲಿ ಅಲ್ಲೇ ಐತೆ. ನಿಜ, ಪೇರೆಂಟ್ಸಿಗೆ ನಮ್ಗಿಂತ ಬೇರೆ ದೊಡ್ಡ ಇಲ್ಲ. ಇನ್ನೇನ್ ಕೊಡ್ಲಿ? ಇನ್ಯಾರಿದಾರೆ ಗಂಡ್ ಮಕ್ಳಿದ್ರೆ ಬಿಡಪ್ಪ. ನೀವೇ 3 ಜನ ಎಲ್ಲವೂ ನಿಮ್ ದುಡ್ಡು ಇದು ಮಾಡೋದು, ನಾನು ಸರ್ಪ್ರೈಸ್ ಆಗಿ ನಿಮಗೆ ಕೊಡೋದು ಅಷ್ಟೇ. ಈಗ ನೀವು ದುಡ್ದಿರೋ ದುಡ್ಡಲ್ಲೇ ಕೊಡಿಸಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಖುಷಿ ಆಯ್ತಾ? ಖುಷಿ ಆಯ್ತಾ ನಿಮ್ಗೆ? 1.5 ಲಕ್ಷ EMI ಆಗತ್ತೆ ಈಗ ನಿಂದೊಂದು ಹಾಕಿರೋದಕ್ಕೆ. EMI ಅದೆಷ್ಟೋ ಐತಿ ಇಲ್ಲಿ ಬಿಡು. ಹೋಗ್ಲಿ ಬಿಡು ಮಮ್ಮಿ, ನಾವು ಮೂವರು ಖುಷಿ ಮುಂದೆ ಏನು. ಅಳುತ್ತೀರಿ ಮೇಯ? ಅಲ್ಲ ಹೇಳು ಮೇಘ, ಯಾಕೆ ಅನ್ನಿಸ್ತಿದೆ ಫಸ್ಟ್ ಟೈಮ್ ನಿನ್ ದುಡ್ಡಲ್ದೆ ನಮ್ ದುಡ್ಡಲ್ಲಿ ಕೊಡ್ಸಿದೀವಲ್ಲ ಗಿಫ್ಟ್. ತುಂಬಾ ಖುಷಿ. ರೋಮತ್ ಗಪ್ರೆ. ಅಲ್ಲ ಆಕ್ಚುಲಿ ಗೋಲ್ಡ್ ಇದಕ್ಕಿಂತ ಕಾಸ್ಟ್ಲಿ, ಅದು ಖುಷಿ ಇಲ್ಲ. ಬರೀ ಒಂದು ಥಿಂಗ್ಸಿಗೋಸ್ಕರ ಎಷ್ಟೆಲ್ಲ. ನಾನ್ ಬ್ರಾಸ್ಲೆಟ್ ಕೊಡಿಸ್ತೆ, ಸರ ಉಂಗುರ ಕೊಡಿಸ್ತೆ, ಒಂದಿನಕ್ಕೂ ಬಂಕಿಸ್ಕೊಡ್ಲಿಲ್ಲ. ಫೋನ್ಗೋಸ್ಕರ ಎಷ್ಟು ಅಡಿಕ್ಟ್ ಆಗಿದ್ದೀವಿ ನೋಡು. ನನಗೆ ನನ್ನ ಬರ್ಡೇ ನನಗೆ ಹೊಸದು ಅಪ್ಡೇಟೆಡ್ ಫೋನ್ ಕೊಡ್ಸಿಲ್ಲ ಅಂದ್ರೆ ಇನ್ನೇನು ಎಲ್ರಿಗೂ ಫೋನ್ ಕೊಡ್ಸ್ಕೊಂಡು ಕೂತ್ಕೊಂಡ್ಬಿಡ್ತಾರ ಬಿಡು. ಇನ್ನೇನು ಕೂತ್ಕೋ ಸಾಕು. ಓಹೋ ಯಾಕೆ ಹೇಳ್ತಿ? ಅಳಬೇಡ ಮಗುಲೆ. ನನಗೆ ಐಫೋನ್ ನನಗೆ ಪ್ಲಾನ್ ಮಾಡಿ ಇಲ್ಲಿ ನಂಗೆ ಐಫೋನ್ ಕೊಡ್ಸಿ. ಐಫೋನ್ ತಗೊಂಡೆ, ಲ್ಯಾಪ್ಟಾಪ್ ತಗೊಂಡೆ, ನಿನ್ನ ಆಸೆ ಎಲ್ಲ ಒಂದೊಂದೇ ನೆರವೇರ್ತೈತಿ. ಇನ್ನು ಏನೇನು ಅನ್ಕೊಂಡು ಎಲ್ಲವೂ ನೆರವೇರುತ್ತೆ ಎಲ್ಲರದು. ಕುತ್ಕೋ, ಅಂಟ್ಕೋಬೇಡ. ಸರಿ, ಮಮ್ಮಿಗೆ ಶೇಕೆ ಆಗ್ತೈತೆ ನಡೆಯಾಗ. ಖುಷಿ ಆಯ್ತಲ್ಲ?
ಹತ್ಬಿಡು ಮನ್ಸ್ಫೂರ್ತಿಯಾಗಿ ಹತ್ಬಿಡು. ಇದು ತಗೊಂಡಿದ್ಯಲ್ಲ ನಾಳೆಯಿಂದಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡು. ಮಕ್ಕ ನೋಡ್ಕೊ ಮಕ್ಕ. ಓಕೆ ಗಾಯ್ಸ್, ಫೋನ್ ನನಗೆ ಕೊಡೆ. ಅವಳ ಲೈಫಲ್ಲೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಶಾಕು ಸರ್ಪ್ರೈಸ್ ಎಲ್ಲ ಕೊಟ್ಬಿಟ್ವಿ. ಏನೇನೋ ಪ್ಲಾನ್ ಮಾಡಿದ್ವಿ ನಾವು. ನಿಂಗ್ ವ್ಲಾಗ್ ನೋಡು ನೀನು ಸಖತ್ ಕ್ರೇಜಿ ಆಗೈತೆ. ಸೊ ಇರಿ, ಸೊ ಒಟ್ನಲ್ಲಿ ಖುಷಿ ಆದ್ಲು. ಹತ್ತು ಬಿಟ್ಲು. ನಾನು ಅನ್ಕೊಂಡಿದ್ದೆ ಅವಳು ಅತ್ತೆ ಅಳ್ತಾಳೆ ಅಂತ. ಫೈನಲ್ ಆಗಿ ಹತ್ಬಿಟ್ಲು. ಈ ವಿಡಿಯೋನ ನಾವು ಐಫೋನ್ 17 Pro Max ಅಲ್ಲಿ ಮಾಡ್ತಾ ಇದ್ದೀವಿ. ನಾವು ಸರಿ ಕಾಣ್ತೀವಿ. ವಾವ್, ಎಲ್ಲ ಫುಲ್ ಕ್ಲಿಯರ್ ಕ್ಲಿಯರ್ ಅಂದ್ರೆ clarity ಫೈನಲಿ ಮೇಘಕ್ಕಂಗ್ ಫೋನ್ಗಳು ಫುಲ್ ಖುಷಿ ಆಗ್ತೈತಪ್ಪ ನನ್ಗಂತೂ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಮಾಡಲ್ಲ ಗಿಡಲ್ಲ ಅಂತಂದ್ರೆ ಎತ್ತಿ ಬಿಸಾಕ್ಬಿಡ್ತೀನಿ. ಅದೇ ಮಮ್ಮಿ ಅವಳಿಗೆ ಹೇಳು ಮಮ್ಮಿ, ಹೇಳ್ಬಿಡು ಮಮ್ಮಿ ಅವಳಿಗೆ. ಇಷ್ಟ ಮುಂದೆ ತೆಗಿಬೇಡ. ಹುಳು ಮುಂದೆ ಏನೇ ರೀಲ್ಸ್ ಏನೇ ಇದ್ರು ಕೂಡ ಇದ್ರಲ್ಲೇ ಮಾಡ್ಬೇಕು. ಯಾವಾಗಿದ್ರು ನೀನ್ ಬರ್ಬೇಕು ಮಾಡ್ಬೇಕು. ಏನ್ ಗೊತ್ತಾ, ಈ ಫೋನಲ್ಲಿ ಮೇಘನ್ಕಿಂತ ಪ್ರತಿಮನ್ ವಿಡಿಯೋಸೇ ಜಾಸ್ತಿ. ಅವಳ ಕೆಲ್ಸಕ್ಕೆ ಜಾಸ್ತಿ ಯೂಸ್ ಆಗೋದು. ಬಿಟ್ಟಿಲ್ಲ ಅವಳಿಗೆ ಒಂದು ಫೋನ್ ಹೆಸರು ಅವಳದು. ಗಿಫ್ಟ್ ಕೊಟ್ಟಿರೋದು ನೋಡಿ. ಅದಕ್ಕೆ ಸುಮ್ಮನೆ ಎರಡನೆಯ ಕೇಕ್ ಕಟ್ ಮಾಡು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೇ. ಥ್ಯಾಂಕ್ ಯು. ಪುಟಾಣಿ ಕೇಕ್ ಇತ್ತು. ಎರಡು ಹಾಕು. ಅದನ್ನ ಮತ್ತೆ ಕ್ಯಾಂಡಲ್ ಒಂದು ಹಾಕಿ. ನಾವು ಮತ್ತೆ ಜಾಬ್. ಹ್ಯಾಪಿ ಬರ್ತ್ಡೇ ಟು ಯು. ಹಿಂದೆ ಬಾ. ಬ್ಲಾಸ್ಟ್, ಬರ್ಡೇ ಬ್ಲಾಸ್ಟ್ ಅದು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಮೇಗಿ ಬಾಗಿ. ಹ್ಯಾಪಿ ಬರ್ತ್ಡೇ ಟು ಯು. ಏನದು ಬೇಡ ಅದು ಕ್ರೀಮ್ ಹಾಯ್ ಬೇಬಿ. ಆಮೇಲೆ ಹಚ್ಚುವಂತ ಇರು. ಫೋಟೋ ನಿಂತ್ಕೊ. ಬಾರೆ ಬಾರೆ. ಇಷ್ಟು ತಿನ್ಬಿಡಿ, ಏನಾಗಲ್ಲ. ಏನಿದು ಹಾಲು ತೆಗಿ, ಸಾಕು ತೆಗಿ. ಗಿಫ್ಟ್ ಮೇಲೆ ಗಿಫ್ಟ್. ಗಿಫ್ಟ್ ಮೇಲೆ ನಿನ್ಗೆ ನನಗೆ ಯಾರು ತಿನ್ಸ್ತಾರೆ? ಬೇಡ ನಂಗೆ. ಊಟ ಮಾಡಿದ್ರೆ ಐಫೋನ್ ಕಬಾಬ್ ಇದೆ. ಮ್ಯಾಕ್ಸ್. ಹ್ಯಾಪಿ ಬರ್ಡೇ. ಯಾರಿಗೆ ಹೋಯ್ತು ಹುಡುಗೇ. ಹ್ಯಾಪಿ ಇದ್ದೆ ಕಮೆಂಟ್. ಅಯ್ಯೋ ಚೆನ್ನಾಗಿ ಕಾಣ್ತೀವಿ. ಯಾರಿ ಅಲ್ಲಿ ಒಂದ್ ಸ್ವಲ್ಪ ತಿಕ್ಕಿದ್ರೆ ಸಕಲಾಗಿರುತ್ತೆ. ಸಾಕು ಸುಮ್ಮ. ಬಾಬಾ ನೋಡಿಲ್ಲ ನೋಡೆ ಇಲ್ಲಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮೇಘಕ್ಕನ್ ಬರ್ಡೇ ತುಂಬಾ ಚೆನ್ನಾಗಾಯ್ತು. ಪ್ರ್ಯಾಂಕ್ ಮಾಡಿದ್ವಿ ಸಖತ್ತಾಗಿ. 17 Pro Maxದು ಪ್ರ್ಯಾಂಕ್ ಮಾಡಿದ್ವಿ. ಫುಲ್ ಪ್ರ್ಯಾಂಕ್ ಆದ್ಲು, ಹತ್ಬಿಟ್ಲು. ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ ಪ್ರ್ಯಾಂಕ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ಸೊ ಎಲ್ರಿಗೂ ಬಾಯ್.